ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಈ ಬೇಳೆ ಸಾರು, ಈ ರಸಮ್ ಎಲ್ಲ ಇದ್ದಾಗ ಏನಾಗುತ್ತೆ, ನೆಂಚ್ಕೊಳ್ಳೋಕೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತಲ್ಲ. ಹಾಗಾಗಿ ಆಲೂಗಡ್ಡೆನ ಚಿಪ್ಸ್ ಥರ, ಬಟ್ ಸಿಪ್ಪೆ ತೆಗ್ದಿಲ್ಲ ನಾನು, ತೆಳುಗೆ ಹೆಚ್ಕೊಂಡಿದ್ದೀನಿ. ಇದನ್ನು ರೌಂಡ್ಗೆಲ್ಲ ಹೆಚ್ಕೊಂಡು ಹಂಚ್ ಮೇಲೆ ಹುರ್ಕೋತೀನಿ. ಯಾಕಂದರೆ ನಾನು ಬೇರೆದ್ರಲ್ಲಿ ಹುರಿದಾಗ ಏನಾಗುತ್ತೆ, ಬಾಣಲಿಲೆಲ್ಲ ಹುರಿದಾಗ ಅದು ಹಂಗಂಗೆ ಹಿಡಿಯುತ್ತೆ. ಹಾಗಾಗಿ ಕಬ್ಬಿಣದ ಹಂಚಲ್ಲಿ ಈಗ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಇದು ಕಾದ್ಮೇಲೆ ಈ ಎಣ್ಣೆ ಕಾಯ್ದಿದೆ. ಈಗ ಇದನ್ನೆಲ್ಲ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇಷ್ಟನ್ನು ಎಣ್ಣೆಗೆ ಹಾಕ್ಬಿಡ್ತೀನಿ. ನಾನು ಸಿಪ್ಪೆ ತೆಗ್ದಿಲ್ಲ, ಯಾಕಂದರೆ ಸಿಪ್ಪೆ ತೆಗೆದು ತಿಂದರೆ ವಾಯು ಥರ ಆಗುತ್ತಂತೆ. ಹಾಗಾಗಿ ಸಿಪ್ಪೆ ಸಮೇತ ತಿಂದರೆ ಅಷ್ಟು ವಾಯು ಆಗಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಾನು ಸಿಪ್ಪೆ ಸಮೇತನೇ ಹೆಚ್ಚಿ ಹಾಕ್ತಾಯಿದ್ದೀನಿ ಎಲ್ಲನೂ. ಇದು ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ. ಬರೀ ಬೇಳೆ ಸಾರಿಗೆ ಅಥವಾ ಈ ಥರ ಎಲ್ಲ ಇದು ಮಾಡ್ಕೋಬೇಕು. ಎಣ್ಣೆಲಿ ಫುಲ್ಲು ಬೇಯಬೇಕದೆ ಎಣ್ಣೆಲೇ. ಈ ಥರ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕಿದು. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಹುರ್ಕೋಬೇಕು. ಇದು ಇವಾಗ ಸ್ವಲ್ಪ ಹಾಗೆ ಬೇಯಲಿ ಎಣ್ಣೆಲಿ ಅಂತ ಇವಾಗ ಆಲ್ಮೋಸ್ಟ್ ಎಣ್ಣೆಯಲ್ಲಿ ಉಪ್ಪು ಹಾಕಿತ್ತು. ಆಲ್ಮೋಸ್ಟ್ ಬೆಂದಿದೆ ಎಲ್ಲನೂ, ಗೋಲ್ಡನ್ ಕಲರ್ ಕೆಲವೊಂದು ಬಂದಿದೆ. ಅದಕ್ಕೆ ಅಚ್ಚ ಖಾರದ ಪುಡಿ, ಈ ಥರ ಅಚ್ಚ ಖಾರದ ಪುಡಿ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಮೀನು ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ಅಚ್ಚ ಖಾರದ ಪುಡಿ ಹಾಕೋಬೇಕು. ಯಾರಾದರೂ ತುಂಬ ಬಾಯಿ ಕೆಟ್ಟಿದೆ, ಹುಷಾರಿಲ್ಲ ಅಂದಾಗ ಆಲ್ಮೋಸ್ಟ್ ಆಗಿದೆ ಎಲ್ಲ ಫುಲ್ಲು ಫ್ರೈ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಜಸ್ಟ್ ಉಪ್ಪು ಖಾರ ಅಷ್ಟೇ ಸಿಂಪಲ್ಲಾಗಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನನ್ನ ರೆಸಿಪಿ